ಒಂದು ಒಗ್ಗರಣೆ ಅನ್ನ ಅಂತ ಹೇಳ್ಬೋದು. ಇದಕ್ಕೆ ನಾನು ಅದು ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮಾಡುವಂಥ ಒಗ್ಗರಣೆ ಅನ್ನ. ನಾನಿಲ್ಲಿ ಅನ್ನ ಮಾಡಿ ಈ ಥರ ಇದು ಬಿಡಿ ಬಿಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು. ಇದು ಅನ್ನ ನೋಡ್ರಿ, ಇಷ್ಟು ಈ ಥರ ಇರಬೇಕು ನಮಗೆ, ಉದುರಾಗಿ ಮತ್ತು ಬಿಡಿ ಬಿಡಿಯಾಗಿಯೂ ಇದ್ದರೆ ನಮಗೆ ಇದು ಅನ್ನ ತುಂಬ ಟೇಸ್ಟು ಮತ್ತು ಚೆನ್ನಾಗೂ ಬರುತ್ತೆ. ಈಗ ನಾನು 3-4 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ನಲ್ಲಿ ಇಷ್ಟು ಹಾಕೋಲ್ಲ, ಸ್ವಲ್ಪ ಹಾಕೋತಿರ್ತೀನಿ. ಮತ್ತು ಇಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸಣ್ಣದ ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ. ಇದು ಒಂದು ಹುಳಿ ಟೊಮೊಟೊ ಇದಕ್ಕೆ ಯೂಸ್ ಮಾಡೋದು ನಾವು ಕಂಪಲ್ಸರಿಗೆ. ಹುಳಿ ಟೊಮೊಟೊ, ನಿಂಬಲ್ಲಿ ಹುಳಿ ಟೊಮೊಟೊ ಇರಲಿಲ್ಲ ಅಂದರೆ ಲಿಂಬೆಹಣ್ಣು ಹಾಕೋಬೋದು. ಮಾಮೂಲಿಯಾಗಿ ಜಾಮೂನ್ ಟೊಮೊಟೊ ಹತ್ರನೂ ಹಾಕೋಬೋದು. ಇಲ್ಲಿ ಕರಿಬೇವು ಸೊಪ್ಪು ಒಂದು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ನಮಗೆ ಒಗ್ಗರಣೆ ಅನ್ನ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ನಾನು ಸ್ಟವ್ ಹಚ್ತೀನಿ. ಇದು ಸ್ಟವ್ ಒಂಚೂರು ಕಾಯಬೇಕು. ಮತ್ತು ನಾನು ಸಾಸಿವೆ ಜೀರಿಗೆ ನಿಮಗೆ ತೋರಿಸಿಲ್ಲ, ನಾನಿವಾಗ ಒಗ್ಗರಣೆ ಹಾಕೋಬೇಕು. ಸಾಸಿವೆ ಜೀರಿಗೆ ನಮ್ಮ ಕಡೆಗೆ ಸಾಸಿವೆ ಜೀರಿಗೆ ಇರಲಾರ್ದೇ ಅಡುಗೆನೇ ಮಾಡೋದಿಲ್ಲ. ನಾವು ಸಾಸಿವೆ ಜೀರಿಗೆ ಎರಡೂ ಮಿಕ್ಸ್ ಮಾಡಿ ತೊಗೋತೀವಿ. ಜೀರಿಗೆ ಅಂದರೆ ಸ್ವಲ್ಪ ಮೇಲೆ ಇಟ್ಕೊಂಡಿರ್ತೀವಿ, ಯಾವುದಕ್ಕೆ ಬೇಕಾದಕ್ಕೆ ಸೊಪ್ಪಿನ ಸಾಂಬಾರು ಮಾಡೋಕ್ಕೆ. ಈಗ ನಾನು ಆಯಿಲ್ ಹಾಕ್ತಾಯಿದ್ದೀನಿ, ಬಿಸಿಯಾಗಿದೆ ನೋಡ್ಬೋದು. ನಾನು ಆಯಿಲ್ ಸ್ವಲ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಿಲ್ಲ. ಈಗ ಒಂಚೂರು ಬಿಸಿ ಆಗಬೇಕು. ಬಿಸಿ ಆದಾಗ ಒಂಚೂರು ಸಾಸಿವೆ ಜೀರಿಗೆ ಹಾಕ್ಕೋತೀನಿ. ಸ್ಕಿಪ್ ಮಾಡದೆ ನೋಡಿ, ನಾವು ಹಾಕಿದಂಥ ಐಟಮ್ ಆಗಲಿ ಮತ್ತು ಸಾಮಗ್ರಿಗಳು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸ್ಕಿಪ್ ಮಾಡಲಾರ್ದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡ್ಬೋದು, ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಾಸಿವೆ ಸಿಡಿದಾದ್ಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಇದು ತುಂಬ ಕಪ್ಪಗೆ ಮಾಡ್ಕೋದಿರಲ್ಲ, ಸ್ವಲ್ಪ ಲೈಟಾಗಿ ಸಿಡಿತಾ ಇದ್ದಾಗೆ ನಾವು ಅದಕ್ಕೆ ಜೀರಿಗೆಯನ್ನು ಹಾಕೋತಾ ಇದ್ದೀವಿ. ನೋಡ್ಬೋದು ನೀವು, ನಾನು ಚೂರು ಅರ್ಧ ಸ್ಪೂನ್ಕಿಂತ ಕಮ್ಮಿ, 1/4 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ನೋಡ್ಬೋದು, ಇದು ನಮಗೆ ಜೀರಿಗೆ ಸಾಸಿವೆ ಸ್ಟಾರ್ಟಿಂಗು ಒಗ್ಗರಣೆಗೆ ಬೇಕೇ ಬೇಕು ನಮ್ಮ ಕಡೆಗೆ. ಇದು ಫಸ್ಟಿಗೆ ಹಾಕೋತೀವಿ ನಾವು. ಇಲ್ಲಿ ನಾವು ಏನಂದರೆ ಫಸ್ಟಿಗೆ ನಾವು ಹಸಿಮೆಣಸು ಹಾಕೋತೀವಿ. ನೋಡಬೇಕು, ಹಸಿಮೆಣಸು ಹಾಕ್ಕೊಂಡೇವೆ. ಇಲ್ಲಿ ಕರಿಬೇವು ಸೊಪ್ಪು ಹಾಕೋಬೇಕು ಅಷ್ಟೇ. ಎಲ್ಲರೂ ಮಾಡೋದು ಒಂದೇ, ಆದರೆ ಒಂದು ಸ್ವಲ್ಪ ಮೆಥಡ್ ಚೇಂಜ್ ಇರುತ್ತೆ ಮತ್ತು ಟೇಸ್ಟ್ ಬೇರೆ ಕೊಡುತ್ತೆ. ಕೆಲವೊಂದು ರೆಸಿಪಿಗಳು ಈಸಿಯಾಗಿ ನೀವು ಮಾಡ್ಬೋದು. ಇದೇ ಬೇಕು ಅದೇ ಬೇಕಂತ ಹೇಳಿಲ್ಲ. ನಾವು ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗದ ಕಾಳು ಅದು ಆಪ್ಷನ್, ಹಾಕೋರಿದ್ರೆ ಹಾಕ್ಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಇದು ಒಂಥರ ಡಿಫ್ರೆಂಟು ಟೇಸ್ಟ್ ಇರುತ್ತೆ. ನೋಡ್ಬೋದು ನೀವು ಮನೆಯಲ್ಲಿ ಒಂದ್ಸಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಂದರೆ ಇದು ಬ್ಯಾಚುಲರಿಗೂ ಆಗ್ಬೋದು, ಮತ್ತು ಬೆಳಗ್ಗೆ ಬೇಗ ಒಂದು ಬ್ರೇಕ್ಫಾಸ್ಟ್ನೂ ಆಗುತ್ತೆ ಮತ್ತು ಲಂಚಿಗೂ ಆಗುತ್ತೆ. ಈಸಿ ಆಗೋಂಥ ರೆಸಿಪಿ ಇದೆ ಇದು. ನೀವು ಒಂದು ಸರ್ತಿ ಮನೆಯಲ್ಲಿ ನೋಡಿ ಮಾಡ್ಕೊಳ್ಳಿ, ಆವಾಗ ನಿಮಗೆ ಟೇಸ್ಟು ಗೊತ್ತಾಗುತ್ತೆ. ನೋಡಿರಿ, ಈ ಥರ ನಾವು ಈರುಳ್ಳಿ ಫುಲ್ಲು ಬೇಯಬಾರ್ದು. ಈರುಳ್ಳಿ ಅರ್ಧಂಬರ್ಧ ಬೆಂದಾಗೆ ನಾವು ಇದೇ ಟೈಮ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ನೋಡ್ಬೋದು, ಶುಂಠಿ ಅಂತಂದರೆ ಅದೇ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ, ಶುಂಠಿ ಪ್ರಮಾಣ ಕಮ್ಮಿ ಹಾಕೋತೀವಿ. ಇದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂಚೂರು ಘಮ ಬರ್ತಾ ಇದ್ದಾಗೆ ನಾವು ಒಂದೊಂದೇ ಐಟಮ್ ಆಗಿ ಚೇಂಜ್ ಮಾಡ್ಕೊತಾನೆ ಹೋಗಬೇಕು. ನೋಡ್ಬೋದು ನೀವು, ನಾನು ಚೂರು ಹೈ ಫ್ಲೇಮ್ನಲ್ಲೇ ಇಟ್ಟಿದ್ದೆ, ಇವಾಗ ಸ್ಲೋ ಮಾಡಿದ್ದೀನಿ. ಅಂದ್ರೂ ನಾನು ತಳ ಹಿಡಿಸಿಲ್ಲ. ನೋಡ್ಬೋದು, ಈ ಟೈಮ್ನಲ್ಲೇ ನಾವು ಟೊಮೆಟೊ ಹಾಕೋತಾ ಇದ್ದೀನಿ. ನಾನು ಉಪ್ಪು ತೋರಿಸಿಲ್ಲ, ಈಗ ಉಪ್ಪು ಹಾಕ್ಕೊಳ್ತೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ನಾನು ಫಸ್ಟಿಗೆ ಅರಿಶಿನ ಹಾಕ್ಕೋತೀನಿ. ನೋಡ್ತಾ ಇದ್ದೀರಲ್ಲ, ಅರಿಶಿನ ಹಾಕೋತಾ ಇದ್ದೀನಿ. ನಾನು ಯಾವಾಗಲೂ ಯೂಸ್ ಮಾಡೋದಂದರೆ ಕಲ್ಲುಪ್ಪು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಕಲ್ಲುಪ್ಪು. ನೋಡ್ಬೋದು, ರುಚಿಗೆ ತಕ್ಕಷ್ಟು. ಆಮೇಲೆ ಕಮ್ಮಿ ಇದ್ದರೆ ನಾನು ಪುಡಿ ಉಪ್ಪು ಯೂಸ್ ಮಾಡ್ಕೊತೀನಿ. ಇವಾಗ ಟೊಮೊಟೊ ಹಾಕಿವಲ್ಲ, ಅದಕ್ಕೆ ನಾನು ಕಲ್ಲುಪ್ಪು ಹಾಕ್ತೀನಿ. ಅದು ಟೊಮೊಟೊ ಒಳಗೆ ಇದು ಬೆಂದು ಬಿಡುತ್ತೆ ಕಲ್ಲುಪ್ಪು. ಇದು ನಾವು 2-3 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಬೆಂದಾಗೆ ಇದು ಟೊಮೆಟೊ ಎಲ್ಲ ಮೆತ್ತಗಾಗುತ್ತೆ. ಇವಾಗ ನೋಡ್ಬೋದು ನೀವು, ನಂದೆಲ್ಲ ಕರಗಿದೆ. ನೋಡ್ಬೋದು, ಟೊಮೆಟೊ ಇದೆಲ್ಲ ಕರಗಿದೆ. ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಮನೆಯಾಗ ಮಾಡಿ ನೋಡಿ. ನಾನು ಗರಂ ಮಸಾಲದು ಎಂಥದ್ದು ಯೂಸ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು, ಈ ಟೈಮ್ನಲ್ಲಿ ನಾನು
ಇದಕ್ಕೆ ಅನ್ನವನ್ನು ಸೇರಿಸ್ಕೊತಾ ಇದ್ದೀನಿ ನೋಡ್ಬೋದು. ನಾನೀಗ ಅನ್ನ ಇದು 4 ಜನಕ್ಕಾಗಷ್ಟು ಅನ್ನ ಮಾಡಿದ್ದೇನೆ. ಅಳತೆ ನೋಡ್ಕೋಬೋದು ನೀವು. ಇದು 4 ಜನಕ್ಕಾಗಷ್ಟು ಅನ್ನ. ತುಂಬ ಈಸಿ ರೆಸಿಪಿ ಅಂತೇಳಿ ನಾನು ನಿಮಗೆ ತೋರಿಸೋದು. ಎಲ್ಲರೂ ಮನೆಯಲ್ಲಿ ಮಾಡ್ತಾರೆ, ಆದರೆ ಕೆಲವೊಂದು ಸಾಮಾನು ಇಲ್ಲ ಅಂತ ಅನ್ಬೋದು. ಮತ್ತು ಅದು ತರಬೇಕು ಇದು ತರಬೇಕು, ಯಾವುದೋ ಒಂದು ಸ್ಕಿಪ್ ಮಾಡ್ಕೊಂಡ್ರೂ ಒಳ್ಳೆ ಥರದಾಗೆ ನೀವು ತಿಂಡಿ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಎಲ್ಲರೂ ತುಂಬ ಚೆನ್ನಾಗಿ ವಿಡಿಯೋದು ನೋಡ್ತಾ ಇದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಸದಾ ಯಾವಾಗಲೂ ಈ ಥರನೇ ನಮಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಯಾವಾಗಲೂ ನಿಮ್ಮ ಜೊತೆ ಇದ್ದಾಗೆ ನಾವು ನಿಮಗೆ ಕೆಲವೊಂದು ರೆಸಿಪಿಗಳು ಬರ್ತವೆ ನಿಮಗೆ, ಆದ್ರೂ ಕೆಲವೊಂದು ಗೊತ್ತಿರೋದಿಲ್ಲ. ಅದಕ್ಕೆ ತೋರಿಸ್ಬೇಕಂತೇಳಿ ನಾವು ಈ ಥರ ವಿಡಿಯೋ ಮಾಡಿ ಮತ್ತು ಅಡುಗೆಗಳನ್ನು ಹಾಕೊಳ್ಳೋದು. ಈಗಂತೂ ಯಾರೂ ಅಡುಗೆ ಬರೋದಿಲ್ಲ ಅಂತ ಅನ್ನೋದೇ ಇಲ್ಲ. ಅಡುಗೆ ಮಾಡೋಕ್ಕೆ ಮನಸ್ಸಿದ್ರೆ ತುಂಬ ವೆರೈಟಿ ಅಡುಗೆ ಮಾಡ್ಬೋದು. ಹೆಣ್ಮಕ್ಳು ಅಡುಗೆ ಮಾಡಬೇಕು ಅಂದರೆ ಮಕ್ಕಳು ಚೆನ್ನಾಗಿ ಖುಷಿಯಿಂದ ತಿನ್ನೋದು. ನಾವು ಹೋಟೆಲ್ದಾಗ ತಿಂದು ಬಂದರೆ ಮನೆಗೆ ಮಾಡ್ದಂಗೆ ಆಗಲ್ಲ. ತಿನ್ನಬೇಕು, ಹೋಟೆಲಿಂದ ತಿನ್ನಬಾರ್ದು ಅಂತಿಲ್ಲ, ಆದರೂ ಮನೆಯಲ್ಲಿ ಮಾಡಿಟ್ರೆ ಸ್ವಲ್ಪ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ಹೋಟೆಲ್ನಲ್ಲಿ ಇರುತ್ತೆ ಇಲ್ಲಂತಿಲ್ಲ, ಆದರೂ ಬೇಜಾರಾದಾಗ ಹೋಟೆಲ್ಗೆ ಹೋಗೇಬೇಕು ನಾವು. ಫ್ರೆಂಡ್ ಇವಾಗ ನೋಡ್ಬೋದು ಸ್ವಲ್ಪ ಉಪ್ಪು ಕಡಿಮೆ ಇದೆ. ನಾನು ಇದಕ್ಕೆ ಪುಡಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೇನೆ. ನಾನು ಒಂದೇ ಸಲ ಉಪ್ಪು ಹಾಕೋದಿಲ್ಲ, ಚೂರು ನೋಡಿಬಿಟ್ಟು ಹಾಕ್ತಾ ಇರ್ತೇನೆ. ಬೇಜಾರು ಮಾಡ್ಕೋಬೇಡ್ರಿ, ಒಂದೇ ಸಲ ತಿಳಿಸ್ಬೋದು ಅಂತ ಅನ್ಬೋದು. ಆದರೆ ಉಪ್ಪು ಖಾರ ಇವೆರಡು ಮಾತ್ರ ಸ್ವಲ್ಪ ಇನ್ನು ನಾವು ಬೇಯಿಸ್ತೀವಿ ಅಂತಂದಾಗೆ ನೋಡಿನೇ ಹಾಕ್ಕೋಬೋದು. ಇದು ನೋಡಿರಿ ಎಣ್ಣೆನೂ ಕಡಿಮೆ ಇದೆ. ನೀವು ಬೇಕಿದ್ರೆ ಒಂಚೂರು ಆಯಿಲ್ ಜಾಸ್ತಿ ಹಾಕ್ಕೋಬೋದು. ನಾವು ಆಯಿಲ್ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀವಿ, ಅಂದ್ರೂ ಟೇಸ್ಟ್ ಇರುತ್ತೆ. ಕೆಲವೊಬ್ಬರು ಆಯಿಲ್ ಜಾಸ್ತಿ ಹಾಕೋತಾರೆ, ಹಾಕ್ಕೋಬೋದು, ಅದಕ್ಕೇನು ತೊಂದರೆ ಇಲ್ಲ. ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ. ಈಗ ನೋಡ್ಬೋದು ನಮ್ಮದು ಆಗಿದೆ ಒಗ್ಗರಣೆ ಅನ್ನ. ಗುಲ್ಬರ್ಗದಲ್ಲಿ ಮಾಡುವಂಥ ಒಗ್ಗರಣೆ ಅನ್ನ ಅಂತಾರೆ ಇದಕ್ಕೆ. ಇದ್ರ ಜೊತೆಗೆ ಚಟ್ನಿ ಪುಡಿ ಆಯಿತು ಮತ್ತು ಉಪ್ಪಿನಕಾಯಿ ಆಯಿತು. ಒಳ್ಳೆ ಕಾಂಬಿನೇಷನ್ ಇರುತ್ತೆ ನೋಡ್ಬೋದು ನೀವು, ಮತ್ತು ಟೇಸ್ಟಾಗಿಯೂ ಇರುತ್ತೆ ನೋಡ್ಬೋದು ನೀವು. ಇವಾಗ ಇದು ಮುಗಿದಿದೆ, ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಕಲಬುರಗಿಯ ಒಗ್ಗರಣೆ ಅನ್ನ ಅಂತ ಕರೆಯೋದು ಇದಕ್ಕೆ. ನೋಡಿರಿ ರೆಡಿ ಆಗಿದೆ. ಈಸಿಯಾಗಿ ನೀವು ಮನೆಯಲ್ಲೇ ಒಗ್ಗರಣೆ ಅನ್ನ ಮಾಡ್ಕೋಬೋದು. ಟೇಸ್ಟ್ ಇರುತ್ತೆ ಮತ್ತು ಅರ್ಜೆಂಟಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.